ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ಸ್ವೀಟ್ ಡಿಶ್ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಬಾಲುಶಾಹಿ ಯಾರಿಗಿಷ್ಟ ಇಲ್ಲ, ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನೋ ಸಿಹಿ ತಿಂಡಿ. ಇದು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗುವಷ್ಟು ಮೈದಾ ಹಾಕೊತಾ ಇದ್ದೀನಿ. ಇದು ಮೈದಾಯಿಂದನೇ ಮಾಡಿದರೆ ಚೆನ್ನಾಗಿರುತ್ತೆ, ಗೋಧಿ ಹಿಟ್ಟಿಂದ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕೊತಾ ಇದ್ದೀನಿ. ಇದು ಪ್ಯಾಕೆಟ್ ತುಪ್ಪನೇ. ಸ್ವಲ್ಪ ಜಾಸ್ತಿ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ, ಮೃದುವಾಗಿ ಬರುತ್ತೆ ಬಾಲುಶಾಹಿ. ಆಮೇಲೆ ಚಿಟಿಕೆ ಅಡಿಗೆ ಸೋಡಾ ಮತ್ತು ಚಿಟಿಕೆ ಉಪ್ಪು 2 ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನಾನು. ಇವಾಗ ಒಂದು ಸಣ್ಣ ಲೋಟದಲ್ಲಿ 1 ಲೋಟ ಮೊಸರು ತಗೊಂಡಿದ್ದೀನಿ. ಮೊಸರು ಇದು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಾಲುಶಾಹಿಗೆ. ಹಾಲು ಹಾಕಿನೂ ಮಾಡ್ತಾರೆ, ಅದು ಇದರಷ್ಟು ಚೆನ್ನಾಗಿ ಸ್ಮೂತಾಗಿ ಬರಲ್ಲ. ಇದು ನೋಡ್ಬೋದು, ಫುಲ್ ಈ ಚಿಕ್ಕ ಲೋಟದಲ್ಲಿ 1 ಲೋಟ ನಾನು ಮೊಸರು ತೊಗೊಂಡಿದ್ದೀನಿ. ಇದಕ್ಕಿಂತನೂ ಇನ್ನೂ ಸ್ವಲ್ಪ 2 ಸ್ಪೂನ್ ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ, ಬಟ್ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿ ಬರಲ್ಲ ಬಾಲುಶಾಹಿ. ನೋಡ್ಬೋದು, ಇವಾಗ ಹಿಟ್ಟು ನೀವು ಕಲಸೋವಾಗನೇ ಗೊತ್ತಾಗ್ತಿದೆ ಎಷ್ಟು ಪದರವಾಗಿ ಬರ್ತಾ ಇದೆ ಹಿಟ್ಟು. ಬರೀ ನಾವು ತುಪ್ಪ ಮತ್ತು ಮೊಸರು ಸೇರಿಸಿದ್ದೀವಿ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಚಪಾತಿನ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಳ್ಳಿ. ಇದು ತುಂಬ ಇಂಗ್ರೀಡಿಯೆಂಟ್ ಬೇಕಿಲ್ಲ. ಇವಾಗ ನಾವು ತುಪ್ಪ ಮೊಸರು ಹಾಕ್ಕೊಂಡಿದ್ದೀವಿ, ಆಮೇಲೆ ಅಡುಗೆ ಸೋಡಾ ಅಂತ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ, ಮತ್ತು ಉಪ್ಪು. ಇಷ್ಟರಲ್ಲೇ ಆರಾಮಾಗಿ ನೀವು ಬಾಲುಶಾಹಿ ಮಾಡ್ಬೋದು. ಸಕ್ಕರೆ ಅಂತೂ ಎಲ್ಲರ ಮನೇಲಿ ಇರೋದೆ. ಆರಾಮಾಗಿ ಕ್ವಿಕ್ಕಾಗಿ 1 ಅವರಲ್ಲಿ ಈ ಬಾಲುಶಾಹಿ ರೆಡಿ ಆಗಿಬಿಡುತ್ತೆ. ಇವಾಗ ನಮ್ಮ ಹಿಟ್ಟು ಚೆನ್ನಾಗಿ ಆಗಿದೆ. ಇವಾಗ ನೋಡ್ಬೋದು ನೀವು. ಕೊನೆಗೆ ಲಾಸ್ಟ್ ಅನ್ನೋವಾಗ ನಾನು ಎಲ್ಲ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಒಂದು 10 ನಿಮಿಷ ಇಟ್ಕೊಳ್ಳೋಣ. ಈ ಕಡೆ ಅದು 10 ನಿಮಿಷ ನೆನೆಯುವಷ್ಟರಲ್ಲಿ ಈ ಕಡೆ ನಾವು ಪಾಕ ರೆಡಿ ಮಾಡಿಬಿಡೋಣ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಅಂದರೆ ಹಿಟ್ಟು 1.5 ಕಪ್ ತೊಗೊಂಡಿದ್ವಲ್ಲ, 1 ಕಪ್ಪು ಸಕ್ಕರೆ ಮತ್ತು 1 ಕಪ್ಪು ನೀರು ಹಾಕಿ ಅದನ್ನು ಕುದಿಯೋಕೆ ಇಡೋಣ. ಇದು ಒಂದೇಳೆ ಪಾಕ ಬರಬೇಕು ಅಂತೇನಿಲ್ಲ. ಒಂದು ಎಳೆ ಪಾಕ ಅಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಅದು ಬಾಲುಶಾಹಿಯಲ್ಲಿ ಬೇಗ ಸೇರ್ಕೊಳ್ಳಲ್ಲ. ಇಲ್ಲಿ ನೋಡ್ಬೋದು, ನಾನಿವಾಗ ಕುಟ್ಟಿರೋ ಅಂಥ ಏಲಕ್ಕಿ ಮತ್ತು ನನ್ನ ಹತ್ರ ಸ್ಯಾಫ್ರೋನ್ ಇತ್ತು, ಅದನ್ನು ಅಂದರೆ ಕೇಸರಿ ಇತ್ತು, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಆದರೆ ಸಾಕು ಪಾಕ. ನಮ್ಮದಿದು ಕರೆಕ್ಟಾಗಿ ಆಗಿದೆ. ಬಾಲುಶಾಹಿಗೆ ಎಷ್ಟು ಬೇಕು ಅಷ್ಟು ಆಗಿದೆ. ನೀವು ಕೈಯಿಂದ ಮುಟ್ಟಿ ಹಿಂಗೆ ನಿಮಗೆ ಜಿಗುಟು ಥರ ಹತ್ತಿದ್ರೆ ಸಾಕು ಪಾಕ. ಇವಾಗ 3ರಿಂದ 4 ಡ್ರಾಪು ನಿಂಬೆಹಣ್ಣಿನ ರಸನ ಹಾಕೊತಾ ಇದ್ದೀನಿ. ಯಾಕೆ ಅಂದರೆ ಇದು ಆರಿದ ತಕ್ಷಣ ಪಾಕ ಮತ್ತೆ ಗಟ್ಟಿ ಆಗುತ್ತೆ, ಅದೇ ಗಟ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಂಬೆಹಣ್ಣ ರಸ ಹಾಕಿದ್ದೀನಿ. ಈ ಕಡೆ ನಮ್ಮ ಹಿಟ್ಟು ತುಂಬ ಚೆನ್ನಾಗಿ ನೆಂದುಬಿಟ್ಟು ರೆಡಿ ಆಗಿದೆ ಇವಾಗ ಬಾಲುಶಾಹಿ ಮಾಡೋಕ್ಕೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ಮಾಡೋಣ. ನಿಮಗೆ ಯಾವ ಸೈಜಲ್ಲಿ ಬೇಕು, ದೊಡ್ಡ ಸಣ್ಣ ನೋಡಿಕೊಂಡು ನೀವು ಮಾಡ್ಬೋದು. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಹೀಗೆ ಮಧ್ಯ ಪೂರ್ತಿ ಹೋಲು ಹಾಕಲೇಬೇಕು ಬಾಲುಶಾಹಿಗೆ, ಅಂದರೆ ತಾನೇ ಅದು ತುಂಬ ಕ್ರಂಚಿಯಾಗಿ ಚೆನ್ನಾಗಿ ಹುರಿಯುತ್ತೆ ಮತ್ತು ರಸನೂ ಎಳ್ಕೊಳ್ಳುತ್ತೆ. ಒಬ್ಬೊಬ್ಬರು ಪೂರ್ತಿಯಾಗಿ ಹೋಲು ಹಾಕದೇ ಇದ್ದರೆ ಏನಾಗುತ್ತೆ ಅಂತ ನಾನು ಫ್ರೈ ಮಾಡೋವಾಗ ನಿಮಗೆ ತೋರಿಸ್ತೇನೆ. ನೋಡ್ಬೋದು, ಇಲ್ಲಿ ನಂದು ಬೇಗ ಆಗ್ತಾಯಿದೆ. ತುಂಬ ಕಷ್ಟ ಏನು ಬೇಡ. ಇದು ಸ್ವಲ್ಪ ಒಂದಿಷ್ಟು ರೌಂಡ್ ಮಾಡಿಬಿಟ್ಟು ಒಂದು ಹೋಲ್ ಹಾಕಿದ್ರೆ ಟಕ ಅಂತ ಬಾಲುಶಾಹಿ ರೆಡಿ ಆಗುತ್ತೆ. ನಾನಿಲ್ಲಿ 1.5 ಕಪ್ಪಲ್ಲಿ 12 ಬಾಲುಶಾಹಿ ಆಗಿದೆ ನಂದು. ಇವಾಗ ಒಂದೇ ಒಂದು ಹಿಟ್ಟಿನ ಡ್ರಾಪ್ ತೊಗೊಂಡು ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಎಲ್ಲೋ ಅಂತ ಎಣ್ಣೆಲಿ ಬಿಟ್ಟು ನೋಡಿದೆ. ಅದು ತಕ್ಷಣ ಮೇಲೆ ಬಂದರೆ ಕರೆಕ್ಟಾಗಿ ನಮ್ಮದು ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ಇವಾಗ ಎಲ್ಲ ಬಾಲುಶಾಹಿನ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಹೀಗೆ ಅಗಲವಾದ ಬಾಣಲಿಲಿ ಇಟ್ಕೊಂಡ್ರೆ ಎಲ್ಲನೂ ಒಂದೇ ಟೈಮಲ್ಲಿ ನೀವು ಹಾಕ್ಬೋದು. ನಾನಿಲ್ಲಿ 12 ಒಂದೇ ಟೈಮಲ್ಲಿ ಹಾಕಿದ್ದೀನಿ. ಇನ್ನೊಂದು ಬ್ಯಾಚ್ ಮಾಡೋಕ್ಕೆ ಎರಡೇ ಮಾತ್ರ ಉಳಿದಿತ್ತು, ಅದಕ್ಕೆ ಇದರಲ್ಲಿ ನಾನು ಸೇರಿಸ್ಬಿಟ್ಟೆ. ನಮ್ಮದು ಆರಾಮಾಗಿ ಫ್ರೈ ಆಗುತ್ತೆ ಬಾಲುಶಾಹಿ. ನೋಡ್ಬೋದು ನೀವು, ಕರೆಕ್ಟಾಗಿ ಬಾಣಲಿಗೆ ಕರೆಕ್ಟಾಗಿ ಬಾಲುಶಾಹಿ ಕೂತಿದೆ. ನೋಡ್ಬೋದು, ಇವಾಗ ಸಣ್ಣ ಉರಿಯಲ್ಲಿ ಇದನ್ನು ಹುರಿಬೇಕು. ದೊಡ್ಡ ಉರಿಯಲ್ಲಿ ಹುರಿದ್ಬಿಟ್ರೆ
ಮಧ್ಯ ಮಧ್ಯ ಹಾಗೆ ಹಸಿ ಹಸಿ ಹಿಟ್ಟು ಉಳ್ಕೊಂಬಿಡುತ್ತೆ. ಅದಕ್ಕೆ ಯಾವಾಗಲೂ ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ನೋಡ್ಬೋದು ನೀವು ಇವಾಗ ಸ್ವಲ್ಪನೇ ಕಲರ್ ಬರ್ತಾ ಇದೆ. ನಾನು ರಿವರ್ಸ್ ಮಾಡಿ ಹಾಕಿದ್ದೇನೆ. ನೋಡ್ಬೋದು ಇದು 2-3 ಸಲ ರಿವರ್ಸ್ ಮಾಡಿ ಹಾಕಿದ್ಮೇಲೆ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದು ಮತ್ತೊಂದು ಸಲ ನಾನು ರಿವರ್ಸ್ ಮಾಡಿ ಹಾಕಿದ್ದೇನೆ. ಇವಾಗ ನಮ್ಮದು ಫೈನಲ್. ಇವಾಗ ನೋಡ್ಬೋದು ನೀವು ಇಲ್ಲಿ ತೂತು ಹಾಕಿರೋ ಕಡೆಯಲ್ಲಿ ಎಣ್ಣೆ ಮಧ್ಯ ಬರ್ತಾ ಇದೆ. ಇಲ್ಲಿ ತೂತು ಪೂರ್ತಿ ಹೋಲ್ ಹಾಕದೇ ಇರೋಲ್ಲಿ ವೈಟ್ ಉಳ್ಕೊಂಡಿದೆ. ವೈಟ್ ಉಳ್ಕೊಂಡ್ರೆ ಅದರಲ್ಲಿ ಸಿರಪ್ಪು ಚೆನ್ನಾಗಿ ಸೇರ್ಕೊಳ್ಳಲ್ಲ, ಗರಿಯಾಗೂ ಇರಲ್ಲ. ನೋಡ್ಬೋದು ತುಂಬ ಚೆನ್ನಾಗಿ ಕಲರ್ ಬಂದಿದೆ. ನಾನು ಇದು ಆಲ್ಮೋಸ್ಟ್ ಒಂದು 10 ನಿಮಿಷ ಆಯಿತು ಎಲ್ಲ ಫ್ರೈ ಮಾಡೋಕ್ಕೆ. ಇವಾಗ ಬಿಸಿ ಬಾಣಲಿಯಿಂದ ತೆಗೆದುಬಿಟ್ಟು ನಾನು ಪಾಕಲ್ಲಿ ಸಿರಪಲ್ಲಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಡೈರೆಕ್ಟಾಗಿ ಬಿಸಿ ಇರೋದನ್ನೇ ಹಾಕಬೇಕು, ಆವಾಗಲೇ ಮಾತ್ರ ಪಾಕ ಬೇಗ ಎಳ್ಕೊಳ್ಳುತ್ತೆ. ನೋಡ್ಬೋದು ಇವಾಗ ನಮ್ಮ ಬಾಲುಶಾಹಿ ಪಾಕದಲ್ಲಿ ನೆನೀತಾ ಇದೆ. ಇದು ಒಂದು 2 ಅವರ್ಸ್ ಬೇಕಾಗುತ್ತೆ. 2 ಅವರ್ಸ್ ಆದಮೇಲೆ ಫೈನಲಾಗಿ ರಿಸಲ್ಟ್ ಹೇಗಿದೆ ಅಂತ ತೋರಿಸ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ. ಪಾಕ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಒಳ್ಳೆ ವಿಡಿಯೋ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.